10 ವರ್ಷದ ರಾಘವ ತನ್ನ ಸ್ನೇಹಿತ ಮಂಜುನೊಂದಿಗೆ ಗ್ರಾಮದಲ್ಲಿ ಆಟವಾಡುತ್ತಿದ್ದ. ಬೆಳಗಿನ ಸೂರ್ಯನ ಬೆಳಕು ಹೊಲಗಳ ಮೇಲೆ ಚೆಲ್ಲಿಬಿದ್ದಿತ್ತು. ಹಸಿರು ಗದ್ದೆಗಳ ಮಧ್ಯೆ ಹಕ್ಕಿಗಳ ಕೋಗಿಲೆ ಹಾಡು ಕೇಳಿ ಇಬ್ಬರಿಗೂ ಹಬ್ಬದಂತೆ ಅನಿಸಿತು. ಮಂಜು ತನ್ನ ಕೈಯಲ್ಲಿ ಹಾಳಾದ ಬಟ್ಟೆಯಿಂದ ಮಾಡಿದ ಚಿಕ್ಕ ಗಾಳಿಪಟ ಹಿಡಿದಿದ್ದ. ನೋಡು ರಾಘವ, ನನ್ನ ಗಾಳಿಪಟ ಎಷ್ಟು ಎತ್ತರ ಹಾರುತ್ತದೆ ಎಂದು ಅವನು ಹೆಮ್ಮೆಪಟ್ಟ. ರಾಘವ ಕೂಡ ಕಬ್ಬಿಣದ ಚಕ್ರವನ್ನು ಕಂಬಿಯಿಂದ ಓಡಿಸುತ್ತಾ ಹಾಸುಹೊಕ್ಕಾಗುತ್ತಿದ್ದ. ಇಬ್ಬರೂ ಹೊಲದ ದಾರಿ ಬಿಟ್ಟು ಹಳ್ಳಿಯ ಬಾವಿಯ ಹತ್ತಿರ ಓಡಾಡುತ್ತಾ ನಕ್ಕರು. ಅಷ್ಟರಲ್ಲಿ ಒಂದು ಮಳೆಯ ಮೋಡ ದಟ್ಟವಾಗಿ ಆಕಾಶವನ್ನು ಆವರಿಸಿತು. ಗಾಳಿ ಬೀಸತೊಡಗಿದಾಗ ಮಂಜುವಿನ ಗಾಳಿಪಟ ಇನ್ನೂ ಎತ್ತರಕ್ಕೆ ಏರಿತು. ಮಳೆ ಬರೋವಂಚೆ ಮನೆಗೆ ಹೋದ್ಬೇಕಾ ಎಂದು ರಾಘವ ಕೇಳಿದ. ಆದರೆ ಮಂಜು ನಗುತ್ತಾ, ಇಲ್ಲ, ಮೊದಲು ಗಾಳಿಪಟದ ದಾರ ಎಷ್ಟು ಉದ್ದವೋ ನೋಡೋಣ ಎಂದ. ಮಳೆ ಹನಿಗಳು ಸುರಿಯಲು ಆರಂಭವಾಗುತ್ತಿದ್ದಂತೆ ಇಬ್ಬರೂ ತೇವಗೊಂಡ ಮಣ್ಣುಗಳಲ್ಲಿ ಚಪ್ಪಟೆ ಹೊಡೆದು ನಕ್ಕರು. ಕೊನೆಗೆ ತಾಯಿಯರು ಕರೆಯುವ ಶಬ್ದ ಕೇಳಿ ಅವರು ತೋಳಿಗೆ